ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಿದ್ದೇವೆ. ಈಗ ನಿಮಿಷ 10 ಸುದ್ದಿ 50. ನವದೆಹಲಿಯಲ್ಲಿ ಅಡ್ವಾನಿ ರಾಜನಾಥ್ ಸಿಂಗ್ ಭೇಟಿ ಮಾಡಿದ ಸಿಎಂ ಸದಾನಂದ ಗೌಡ. ಸಿಎಂಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಸಾಥ್, ನಾಯಕತ್ವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ. ಸದಾನಂದ ಗೌಡ ದೆಹಲಿ ಭೇಟಿ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬಣದ ಶಾಸಕರು ಸಚಿವರ ಸಭೆ. ನಾಯಕತ್ವದ ಬಗ್ಗೆ ಗೊಂದಲಗಳಿವೆ. ಹೈಕಮಾಂಡ್ ಬಹಿರಂಗ ಹೇಳಿಕೆ ನೀಡುವ ಮೂಲಕ ಸಮಸ್ಯೆ ಬಗೆಹರಿಸಲಿ. ನವದೆಹಲಿಯಲ್ಲಿ ಸಿಎಂ ಸದಾನಂದ ಗೌಡ ಹೇಳಿಕೆ. ಪಕ್ಷದಲ್ಲಿ ಕೆಲವು ಗೊಂದಲಗಳಿವೆ. ಕುಟುಂಬ ಸಮಸ್ಯೆ ಬಗೆಹರಿಸಿಕೊಳ್ಳಲು ದೆಹಲಿಗೆ ಬಂದಿರುವೆ. ಯಡಿಯೂರಪ್ಪ ಆರೋಪ ಮುಕ್ತರಾದರೆ ಮತ್ತೆ ಸಿಎಂ ಆಗಬಹುದು. ನವದೆಹಲಿಯಲ್ಲಿ ಈಶ್ವರಪ್ಪ ಹೇಳಿಕೆ. ಲೋಕಸಭೆಯಲ್ಲಿ ಲೋಕ್ಪಾಲ್ ಚರ್ಚೆ ವೇಳೆ ಸಂಸದರ ಗೈರು ಹಾಜರಾದ ಸಂಸದರ ವಿರುದ್ಧ ಕ್ರಮ. ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹೇಳಿಕೆ. ಲೋಕಪಾಲ್ ಮಸೂದೆ ಜಾರಿ ವಿಚಾರ. ರಾಜ್ಯಸಭೆಯಲ್ಲಿ ಮಸೂದೆ ಸೋಲಿಸಲು ಬಿಜೆಪಿ ಯತ್ನ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿಗ್ವಿಜಯ್ ಸಿಂಗ್ ಆರೋಪ. ಜ್ವರದಿಂದ ಬಳಲುತ್ತಿರುವ ಅಣ್ಣಾ ಹಜಾರೆ. ಅನಾರೋಗ್ಯದ ನಡುವೆಯೇ ಮುಂದುವರಿದ ಉಪವಾಸ. ಅಣ್ಣಾ ತಂಡದ ಸದಸ್ಯರ ಮಾಹಿತಿ. ಬಿಡದಿಯ ನಿತ್ಯಾನಂದ ಆಶ್ರಮದಲ್ಲಿ ಕಳ್ಳತನ. ಹಲವು ವಸ್ತುಗಳನ್ನು ಎಸೆದು ವಿಗ್ರಹ ಹೊತ್ತೊಯ್ದಿರುವ ಕಳ್ಳರು. ಬಿಡದಿ ಪೊಲೀಸರಿಂದ ಪರಿಶೀಲನೆ. ಭಾರತ ಆಸೀಸ್ ಮೊದಲ ಟೆಸ್ಟ್. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 282 ರನ್ಗಳಿಗೆ ಆಲ್ ಔಟ್. ಆಸೀಸ್ಗೆ ಮೊದಲ ಇನ್ನಿಂಗ್ಸ್ 51 ರನ್ ಮುನ್ನಡೆ. ಕಾರವಾರದ ಪೋಳೆಮಠ್ ಬಳಿ ಕಂದಕಕ್ಕೆ ಉರುಳಿದ ಟೆಂಪೋದಲ್ಲಿದ್ದ 35 ಜನರಿಗೆ ಗಾಯಾಳುಗಳು ಕಾರವಾರ ಜಿಲ್ಲಾಸ್ಪತ್ರೆಗೆ ದಾಖಲು. ಚಿತ್ರದುರ್ಗ ನಗರದ ಸಂತೆ ಮೈದಾನದಲ್ಲಿ 1 ವರ್ಷದಿಂದ ಸುಂಕ ವಸೂಲಿ ಗುತ್ತಿಗೆಗೆ ಟೆಂಡರ್ ಕರೆಯದ ನಗರಸಭೆ. 2 ವರ್ಷಗಳ ಹಿಂದೆ ಟೆಂಡರ್ ಪಡೆದವರಿಂದಲೇ ಅಕ್ರಮವಾಗಿ ಸುಂಕ ವಸೂಲಿ. ನಗರಸಭೆಗೆ ಲಕ್ಷಾಂತರ ರೂಪಾಯಿ ನಷ್ಟ. ಸಾಲ ಮರುಪಾವತಿ ಮಾಡದೇ ಇದ್ದುದಕ್ಕೆ ಟ್ರ್ಯಾಕ್ಟರ್ ಸೀಸ್ ಮಾಡಿದ ಬ್ಯಾಂಕ್. ಸಾಲ ಮರುಪಾವತಿಸಿದರೂ ಟ್ರ್ಯಾಕ್ಟರ್ ವಾಪಸ್ ನೀಡದೆ ಸತಾಯಿಸುತ್ತಿದೆ ವಿನಾಯಕ ಏಜೆನ್ಸಿ ಸೀಸಿಂಗ್ ಕಂಪನಿ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದ ರೈತನ ಪರದಾಟ. ಒಂದೇ ಕುಟುಂಬದ 4 ಕೈಕಾಲುಗಳಲ್ಲಿ ಎರಡೆರಡೇ ಬೆರಳು. 6 ತಿಂಗಳ ಮಗುವಿಗೂ ಬಿಟ್ಟಿಲ್ಲ ಅನುವಂಶೀಯ ಕಾಯಿಲೆ. ವಿಚಿತ್ರ ರೀತಿಯ ಅಂಗವಿಕಲ ರೋಗಕ್ಕೆ ಬಲಿಯಾಗಿದೆ ಯಾದಗಿರಿ ಜಿಲ್ಲೆ ಶಹಾಪುರದ ಕೋಳ್ಕರ್ ಗಲ್ಲಿಯ ಬಡ ಕುಟುಂಬ. ವೃದ್ಧೆಯ ಹೃದಯ ಶಸ್ತ್ರಚಿಕಿತ್ಸೆಗೆ ಅಡ್ಡಿಯಾದ ಪಡಿತರ ಚೀಟಿ ಗೊಂದಲ. ಕಂಪ್ಯೂಟರ್ನಲ್ಲಿ ಹೆಸರು ಲಾಕ್ ಆಗಿದೆ ಅನ್ನೋ ಕಾರಣಕ್ಕೆ ಆಪರೇಷನ್ ಸ್ಟಾಪ್. ಸಂಕಷ್ಟದಲ್ಲಿ ಯಾದಗಿರಿ ಜಿಲ್ಲೆ ಶಹಾಪುರದ ಪ್ಯಾರಿ ಬೇಗಂ. ಲೋಕ್ಪಾಲ್ ಮಸೂದೆ ದುರ್ಬಲಕ್ಕೆ ಬಿಜೆಪಿಯೇ ಕಾರಣವಾಗ್ತಿದೆ. ಬಿಜೆಪಿ ವಿರುದ್ಧ ಗೂಬೆ ಕೂರಿಸಿದ್ರು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ. ಕೇಂದ್ರ ಸರ್ಕಾರ ಪ್ರಬಲ ಲೋಕ್ಪಾಲ್ ಮಸೂದೆ ಜಾರಿಗೆ ತರಲು ಬದ್ಧವಾಗಿತ್ತು ಅಂದ್ರು ಸೋನಿಯಾ ಮೇಡಂ. ಬಂಗಾರಪ್ಪ ಸಮಾಧಿಗೆ ಕುಮಾರ್ ಬಂಗಾರಪ್ಪ ಪೂಜೆ. ಚಿತಾಭಸ್ಮ ಸಂಗ್ರಹಿಸಿದ ಕುಮಾರ್ ಬಂಗಾರಪ್ಪ ವಿರುದ್ಧ ಮಧು ಬಂಗಾರಪ್ಪ ಅಭಿಮಾನಿಗಳ ಘೋಷಣೆ. ಬಂಗಾರಪ್ಪ ಸಮಾಧಿ ಸ್ಥಳಕ್ಕೆ ಕುಮಾರ ಬಂಗಾರಪ್ಪ ಭೇಟಿಗೆ ವಿರೋಧ. ಮಧು ಬಂಗಾರಪ್ಪ ಅಭಿಮಾನಿಗಳಿಂದ ಗದ್ದಲ. ಈ ಪರಿಸ್ಥಿತಿಯಲ್ಲಿ ರಾಜಕೀಯ ಸರಿಯಲ್ಲ ಅಂದ್ರು ಕುಮಾರ್ ಬಂಗಾರಪ್ಪ. ಧೀಮಂತ ನಾಯಕ ಬಂಗಾರಪ್ಪ ಅಂತ್ಯಕ್ರಿಯೆ ವೇಳೆ ಜೇಬುಗಳ್ಳರ ಕರಾಮತ್ತು. ಸೊರಬ ಪೊಲೀಸರಿಂದ ಪಿಕ್ ಪಾಕೆಟ್ ಮಾಡುತ್ತಿದ್ದ 8 ಜನರ ಬಂಧನ. ಕಳ್ಳರಿಂದ 1 ವಾಹನ, 60,000 ನಗದು ವಶ. ಹೂವು ಮಾರುವ ಸಮಯವನ್ನ ವಿಸ್ತರಿಸಲು ಬಿಬಿಎಂಪಿ ಆಯುಕ್ತ ಶಂಕರಲಿಂಗೇಗೌಡ ನಕಾರ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಗಲಾಟೆ. 500ಕ್ಕೂ ಹೆಚ್ಚು ಹೂ ಮಾರಾಟಗಾರರ ಪ್ರತಿಭಟನೆ. ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್. ತಮಿಳುನಾಡಿನ ಓಂ ಶಕ್ತಿ ದೇಗುಲಕ್ಕೆ ಯಾತ್ರೆಗೆ ತೆರಳಿದ್ದ ಬೆಂಗಳೂರಿನ ಭಕ್ತರ ಮೇಲೆ ಹಲ್ಲೆ. ಇರುಮುಡಿ ಸಲ್ಲಿಸಲು ಕ್ಯೂನಲ್ಲಿ ನಿಂತಿದ್ದ ವೇಳೆ ದೇವಸ್ಥಾನ ಸಿಬ್ಬಂದಿಯಿಂದ ಅನುಚಿತ ವರ್ತನೆ. ಬೇಸತ್ತ ಭಕ್ತರು ಕಳೆದ ರಾತ್ರಿ ನಗರಕ್ಕೆ ವಾಪಸ್. ಬಾಗಲಕೋಟೆಯಲ್ಲಿ ನಗರಸಭೆಯಿಂದ ಅತಿಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ. ಶಿರೂರು ಅಗಸಿಯಿಂದ ಗದ್ದನಕೇರಿಯವರೆಗೆ ಮುಖ್ಯ ರಸ್ತೆಯ ಅಗಲೀಕರಣ. ಅಣ್ಣಾ ಹಜಾರೆ ಹೋರಾಟಕ್ಕೆ ಬೆಂಬಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 2ನೇ ದಿನವೂ ಮುಂದುವರಿದ ಪ್ರತಿಭಟನೆ. ಉಪವಾಸ ಮುಂದುವರಿಸಿದ್ದಾರೆ 16 ಮಂದಿ. ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಬಳಿಕ ಜೈಲ್ ಭರೋಗೆ ಸಿದ್ಧತೆ. ಬೆಂಗಳೂರು ಉತ್ತರ ವಲಯ ಪೊಲೀಸರ ಕಾರ್ಯಾಚರಣೆ. 262 ಪ್ರಕರಣಗಳಲ್ಲಿ 212 ಆರೋಪಿಗಳು ವಶಕ್ಕೆ. ಒಟ್ಟು 4,40,23,000 ಮೌಲ್ಯದ ವಸ್ತುಗಳು ವಶ. ಬೆಳಗಾವಿಯಲ್ಲಿ ಬಹುನಿರೀಕ್ಷೆಯ ಸಂಗೊಳ್ಳಿ ರಾಯಣ್ಣ ಚಿತ್ರದ ಸಾಂಗ್ ಶೂಟಿಂಗ್. ರಕ್ಕಸಕೊಪ್ಪದ ಬೆಟ್ಟದಲ್ಲಿ ಭರದಿಂದ ಸಾಗಿದೆ ನಿಖಿತಾ ದರ್ಶನ್ ಜೋಡಿಯ ಹಾಡಿನ ಚಿತ್ರೀಕರಣ. ತೆರಿಗೆಗಳ್ಳರ ವಿರುದ್ಧ ಬಿಬಿಎಂಪಿ ತಮಟೆ ಚಳವಳಿ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯ ಸಿಗ್ಮಾ ಮಾಲ್ ಎದುರು ತಮಟೆ ಬಾರಿಸಿ ತೆರಿಗೆ ಕಟ್ಟುವಂತೆ ಎಚ್ಚರಿಕೆ. 2006ರಿಂದ ಒಟ್ಟು 5 ಕೋಟಿ ರೂಪಾಯಿ ತೆರಿಗೆ ಉಳಿಸಿಕೊಂಡಿರುವ ಮಾಲ್ ಮಾಲೀಕರಿಂದ ಶೀಘ್ರ ಪಾವತಿಯ ಭರವಸೆ.
ಯಡಿಯೂರಪ್ಪ ನಮ್ಮ ನಾಯಕ. ಸದಾನಂದಗೌಡರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೇ ಯಡಿಯೂರಪ್ಪನವರು. ಇದನ್ನ ಸದಾನಂದಗೌಡರು ಮರೀಬಾರದು ಅಂದ್ರು ರೇಣುಕಾಚಾರ್ಯ. ಲೋಕಸಭೆಯಲ್ಲಿ ಅಂಗೀಕಾರವಾದ ಲೋಕ್ಪಾಲ್ ಮಸೂದೆಗೆ ರಾಷ್ಟ್ರಪತಿಗಳ ಅಂಕಿತ. ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ, ನಾಳೆ ಚರ್ಚೆ. ನೂತನ ವರ್ಷಾಚರಣೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭರದ ಸಿದ್ಧತೆ. ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 1 ಲಕ್ಷ ಲಾಡು ತಯಾರು. ಸುಮಾರು 31 ಮಂದಿಯಿಂದ ಹಗಲಿರುಳು ಲಾಡು ತಯಾರಿ. ದೇವಾಲಯದ ಬೀಗ ಮುರಿದು ಹುಂಡಿ ಕಳವು. ದಾವಣಗೆರೆ ತಾಲೂಕು ದೊಡ್ಡಬಾತಿಯ ಶ್ರೀ ಸಿದ್ದೇಶ್ವರ ದೇವಾಲಯದಲ್ಲಿ ಘಟನೆ. 35,000ಕ್ಕೂ ಹೆಚ್ಚು ನಗದು ದೋಚಿದ ಕಳ್ಳರು. ಅವಧಿ ಮುಗಿದ ತಂಪು ಪಾನೀಯ, ಚಾಕೊಲೇಟ್ಗಳು ಸೇರಿದಂತೆ 5 ಲಕ್ಷಕ್ಕೂ ಅಧಿಕ ಮೌಲ್ಯದ ಉತ್ಪನ್ನಗಳು ಪೊಲೀಸ್ ವಶಕ್ಕೆ. ಬೆಂಗಳೂರಿನ ವಿನಾಯಕ ಗೋದಾಮಿನಲ್ಲಿ ಪತ್ತೆ. ಪ್ರಕರಣ ಸಂಬಂಧ 3 ಬಂಧನ. ಬಂಗಾರಪ್ಪ ಸಮಾಧಿಗೆ ಪತ್ನಿ ಶಕುಂತಲಾ, ಪುತ್ರ ಮಧು ಬಂಗಾರಪ್ಪ ಪೂಜೆ. ಸ್ಥಳಕ್ಕೆ ಬಂದ್ರು ಅಪಾರ ಅಭಿಮಾನಿಗಳು. ಅಳಿಯ ಶಿವರಾಜ್ ಕುಮಾರ್ ಸ್ಥಳಕ್ಕೆ ಆಗಮನ. ಮಾವನನ್ನ ಕಳೆದುಕೊಂಡಿದ್ದು ದುಃಖ ತರಿಸಿದೆ. ಬಂಗಾರಪ್ಪ ಅಳಿಯನಾಗಿದ್ದು ನನ್ನ ಸುದೈವ. ಕುಮಾರ್ ಜೊತೆ ಸಂಬಂಧ ಉತ್ತಮವಾಗಿದೆ. ನಾವು ಆಜನ್ಮ ವೈರಿಗಳಲ್ಲ. ಶಿವರಾಜ್ ಕುಮಾರ್. ಬಂಗಾರಪ್ಪ ನಮ್ಮ ಸ್ವತ್ತಲ್ಲ, ಜನರ ಸ್ವತ್ತು. ತಾಯಿಯ ಇಚ್ಛೆಯಂತೆ ಎಲ್ಲವೂ ನಡೆದಿದೆ. ಬಂಗಾರಪ್ಪ ಇಲ್ಲದ ಸೊರಬ ಅನಾಥವಾಗಿದೆ. ಮಧು ಬಂಗಾರಪ್ಪ. ಭಾರತ ಆಸ್ಟ್ರೇಲಿಯಾ ಮೊದಲ ಟೆಸ್ಟ್. 3ನೇ ದಿನದಂತ್ಯಕ್ಕೆ ಆಸೀಸ್ 8 ವಿಕೆಟ್ ನಷ್ಟಕ್ಕೆ 179 ರನ್. ಆಸ್ಟ್ರೇಲಿಯಾಗೆ 230 ರನ್ ಮುನ್ನಡೆ. ಹೊಸ ವರ್ಷ ಆಚರಣೆ ವೇಳೆ ಮದ್ಯಪ್ರಿಯರಿಗೆ ಸಿಹಿ ಸುದ್ದಿ. ಬಾರ್ ಮಾಲೀಕರ ವಿನಂತಿ ಮೇರೆಗೆ ಡಿಸೆಂಬರ್ 31ರಂದು ರಾತ್ರಿ 1 ಗಂಟೆವರೆಗೆ ಬಾರ್ ಅವಧಿ ವಿಸ್ತರಣೆ. ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಹೇಳಿಕೆ. ಧೀರುಭಾಯ್ ಅಂಬಾನಿ 80ನೇ ಜನ್ಮ ದಿನಾಚರಣೆ. ತಾಯಿ ಕೋಕಿಲಾಬೆನ್ ಅಂಬಾನಿ ಜೊತೆ ಸೋದರರಾದ ಮುಖೇಶ್, ಅನಿಲ್ ಅಂಬಾನಿ ಹಾಜರು. ಗುಜರಾತ್ನ ಚೋರ್ವಾಡ್ನಲ್ಲಿ ಅಪ್ಪಿಕೊಂಡು ಗರ್ಭಾ ಡ್ಯಾನ್ಸ್ಗೆ ಕುಣಿದು ಕುಪ್ಪಳಿಸಿದ ಅಂಬಾನಿ ಸೋದರರು. ವಿಧಾನ ಪರಿಷತ್ಗೆ ಆಯ್ಕೆ ಹಿನ್ನೆಲೆ ಸಂಸದ ಸ್ಥಾನಕ್ಕೆ ಸಿಎಂ ಸದಾನಂದಗೌಡ ರಾಜೀನಾಮೆ. ಲೋಕಸಭೆ ಸ್ಪೀಕರ್ಗೆ ರಾಜೀನಾಮೆ ಸಲ್ಲಿಕೆ. ಮಡದಿ ಸುಂದರವಾಗಿಲ್ಲ ಅಂತ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ ಪತಿರಾಯ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಅಮಾನವೀಯ ಕೃತ್ಯ. ಸುಟ್ಟ ಗಾಯಗಳಿಂದ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ಪತ್ನಿ ಇರ್ಫಾನಾ ಬೇಗಂ. ಜೋತು ಬಿದ್ದಿದ್ದ ವಿದ್ಯುತ್ ತಂತಿ ತಾಗಿ ಕಿವಿ ಕಳೆದುಕೊಂಡ ಯುವತಿ. ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ ಬಳ್ಳಾರಿ ಜಿಲ್ಲೆ ಜಾಲಿಹಾಳ್ ಗ್ರಾಮದ ಯುವತಿ. ಮೈಸೂರಲ್ಲಿ ಹಿಂದೆಂದೂ ದಾಖಲಾಗದಷ್ಟು ಅತಿ ಕಡಿಮೆ 9 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು. ಚಳಿಗೆ ತತ್ತರಿಸಿದ ಸಾಂಸ್ಕೃತಿಕ ನಗರಿಯ ಜನತೆ. ಹಲವು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಮಕ್ಕಳು. ಬಿಜಾಪುರ ಜಿಲ್ಲಾ ಪಂಚಾಯತ್ನಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ. ಹಾಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡಿಸಲು ಮುಂದಾದ 24 ಬಿಜೆಪಿ ಸದಸ್ಯರು. ಕುರ್ಚಿ ಬಿಡಲ್ಲ, ರಾಜ್ಯಾಧ್ಯಕ್ಷರ ಬಳಿ ಹೋಗುವೆ ಅಂತಿದ್ದಾರೆ ಅಧ್ಯಕ್ಷ ಮಂಜುನಾಥ್ ಓಲೇಕಾರ್. ರೈತರ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಿದ್ರು ದಿವಂಗತ ಬಂಗಾರಪ್ಪ. 3 ದಿನದ ಹಿಂದೆ ರೈತರಿಗೆ ಸಾವಿರಾರು ರೂಪಾಯಿಗಳ ಬಿಲ್ ನೀಡಿತು ಹೆಸ್ಕಾಂ. ಹುಬ್ಬಳ್ಳಿಯಲ್ಲಿ ರೊಚ್ಚಿಗೆದ್ದ ಅನ್ನದಾತ ಹೋರಾಟಕ್ಕೆ ಸಜ್ಜು. ರಾಷ್ಟ್ರಪತಿಯವರಿಂದಲೂ ಲೋಕ್ಪಾಲ್ ಮಸೂದೆಗೆ ಅಂಕಿತ. ರಾಜ್ಯಸಭೆಯಲ್ಲೂ ಮಸೂದೆ ಮಂಡನೆ. ಉಪವಾಸ ಅಂತ್ಯಗೊಳಿಸಲು ಅಣ್ಣಾ ನಿರ್ಧಾರ. ಮಂಗನ ಸ್ನೇಹದಿಂದ ಮಂಗನಂತೆ ವರ್ತಿಸಿದ ಬಾಲಕ. ವಿಕಲಚೇತನ ಮಗುವನ್ನ ಪ್ರಾಣಿಯಂತೆ ನಡೆಸಿಕೊಳ್ಳುತ್ತಿದ್ದ ಪೋಷಕರು. ಬರ್ದ್ವಾನ್ನಲ್ಲಿ ನಿಷ್ಕರುಣಿ ಪೋಷಕರ ಬಂಧನ. ಹಾಸನದ ಹನುಮಂತಪುರಕ್ಕೆ ಕಾಲಿಟ್ಟ ಹಿಮತ್ ಸಿಂಗ್ ಬಟ್ಟೆ ಫ್ಯಾಕ್ಟರಿ. ಕಲುಷಿತ ಹೊಗೆ ನೀರಿನಿಂದ ಉಸಿರಾಟ, ಕುಡಿಯುವ ನೀರಿಗೂ ತೊಂದರೆ. ಗ್ರಾಮಸ್ಥರಿಂದ ಫ್ಯಾಕ್ಟರಿ ಎದುರು ಪ್ರತಿಭಟನೆ. ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಚಂದ್ರಕಾಂತ ಬೆಲ್ಲದ ಪ್ರವಾಸ. ಕಾಮಗಾರಿ ಸ್ಥಳ ಪರಿಶೀಲನೆ. ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಸಿದ್ದಾಪುರ ಸರ್ಕಾರಿ ಶಾಲಾ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆದೇಶ. ಸದಾನಂದಗೌಡ ಸಿಎಂ ಆಗಿ ಮುಂದುವರಿಯುವ ಬಗ್ಗೆ ವರಿಷ್ಠರು ತೀರ್ಮಾನಿಸುತ್ತಾರೆ. ಯಡಿಯೂರಪ್ಪ ಹೊಸ ಪಕ್ಷ ಕಟ್ಟೋದು ಮಾಧ್ಯಮಗಳ ಸೃಷ್ಟಿ ಅಂದ್ರು ಮುರುಗೇಶ್ ನಿರಾಣಿ. ತುಮಕೂರಿನಲ್ಲಿ ನಿರಾಣಿ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ. ಮಂಡ್ಯ ಜಿಲ್ಲಾ ಬಿಜೆಪಿಯಲ್ಲಿ ಹೊಸಬರು ಮತ್ತು ಹಳಬರ ನಡುವೆ ಸಂಘರ್ಷ. ಮಳವಳ್ಳಿಯಲ್ಲಿ 2 ಮಾಜಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಪ್ರತ್ಯೇಕ ಸಭೆ. ಲೋಕ ಕಲ್ಯಾಣಕ್ಕಾಗಿ 200 ಕಿಲೋಮೀಟರ್ ಉರುಳು ಸೇವೆ ಮಾಡುತ್ತಿದ್ದಾಳೆ ಆಂಧ್ರದ ಮಹಿಳೆ ಶಶಿಕಲಾ ಪಾಂಚಾಳ. ಮಹಾರಾಷ್ಟ್ರದ ತುಳಜಾಪುರ ಪಟ್ಟಣದ ಭವಾನಿ ಮಾತೆಗೆ ಹರಕೆ ಹೊತ್ತುಕೊಂಡ ಶಶಿಕಲಾ. ಅಗ್ನಿಪಥ್ ಚಿತ್ರದ ಚಿಕ್ನಿ ಚಮೇಲಿ ಹಾಡು ಇಂಟರ್ನೆಟ್ನಲ್ಲಿ ಸಿಕ್ಕಾಪಟ್ಟೆ ಹಿಟ್. ಹಾಡನ್ನ ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ಖುಷಿಪಟ್ಟ 40 ಲಕ್ಷಕ್ಕೂ ಹೆಚ್ಚು ಜನ. ಕಷ್ಟಪಟ್ಟಿದ್ದಕ್ಕೂ ಖುಷಿ ಆಗ್ತಿದೆ ಅಂತಿದ್ದಾಳೆ ಕಟ್ರಿನಾ.